ಓಕೆ, ಈ ರೀತಿ ಹೈ ಕ್ವಾಲಿಟಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ತೀವಿ ಅಂತ ನೋಡೋಣ. ಈ ರೀತಿ ವಿಡಿಯೋ ಎಡಿಟ್ ಮಾಡೋದು ತುಂಬಾನೇ ಈಸಿ ಇದೆ. ಮೊದಲು ನೀವು ಏನ್ ಮಾಡ್ಬೇಕಂದ್ರೆ, ಮೊದಲು ಅಲೈಟ್ ಮೋಷನ್ ಆಪ್ ನ ಸಿಂಪ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡೋಕ್ಕಿಂತ ಮುಂಚೆ ನೀವು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೋಗಿ ನಾನು 2 ಪ್ರಿಸೆಟ್ ನ ಕೊಟ್ಟಿರ್ತೀನಿ. ಒಂದು CC ಪ್ರಿಸೆಟ್ ಇರುತ್ತೆ, ಮತ್ತೊಂದು ಬೀಟ್ ಮಾರ್ಕ್ ಪ್ರಿಸೆಟ್ ಇರುತ್ತೆ. ಈ ರೀತಿ ಬೀಟ್ ಮಾರ್ಕ್ ಪ್ರಿಸೆಟ್ ಇರುತ್ತೆ ನಿಮಗೆ. ಈ ರೀತಿ ನೀವು ಓಪನ್ ಮಾಡ್ಕೊಳ್ಳಿ. ನಾನು ಟೆಲಿಗ್ರಾಮ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ಈಸಿಲಿ ತಗೋಬಹುದು ನೀವು. ಮತ್ತೆ ಇವಾಗ ಏನ್ ಮಾಡ್ಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಂ ಅಲ್ಲಿ ಹೋಗಿ ನಾನು ನಿಮ್ಗೆ ಒಂದು ವಿಡಿಯೋ ಕ್ಲಿಪ್ ನ ಕೂಡ ಈ ರೀತಿ ಕೊಟ್ಟಿರ್ತೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಬೀಟ್ ಮಾರ್ಕ್ ಇದೆ ಅಲ್ಲೆಲ್ಲಿ ಬಂದು ನೀವು ಈ ಸಿಂಪ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ಪೂರ್ತಿ ಸಾಂಗ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಈ ರೀತಿ ಕಟ್ ಮಾಡ್ಕೊಳ್ಳಿ ನೀವು. ಈ ವಿಡಿಯೋ ಬೇಡ ನನಗೆ ಬೇರೆ ವಿಡಿಯೋ ಬೇಕಂದ್ರೆ ನೀವು ಬೇರೆ ವಿಡಿಯೋ ಕ್ಲಿಪ್ ನ ತಗೊಂಡು ಕಟ್ ಮಾಡ್ಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಇಷ್ಟಾದ್ಮೇಲೆ ಇವಾಗ ಏನ್ ಮಾಡ್ಬೇಕಂದ್ರೆ ಇವಾಗ ನೀವು ಫಸ್ಟ್ ವಿಡಿಯೋ ಕ್ಲಿಪ್ ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡ್ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಸರ್ಚ್ ಮಾಡ್ಕೊಳ್ಳಿ FADE ಫೇಡ್ ಇನ್ ಫೇಡ್ ಔಟ್ ಅಂತ ಇರುತ್ತೆ. ಅದನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಅದನ್ನ 40 ಇಟ್ಕೊಳ್ಳಿ ಮತ್ತು ಔಟ್ ನ 20 ಇಟ್ಕೊಳ್ಳಿ. ಸಿಂಪಲ್ ಇದೆ. ಇವಾಗ ಇದನ್ನೇ ಕಾಪಿ ಮಾಡ್ಕೊಳ್ಳಿ. ಇವಾಗ ಇಫೆಕ್ಟ್ ನ ಕಾಪಿ ಮಾಡ್ಕೊಂಡು ಇದರ ಮುಂದಿನ ಏನು ವಿಡಿಯೋ ಕ್ಲಿಪ್ ಇದೆ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಇಷ್ಟಿದೆ. ಇವಾಗ ಏನ್ ಮಾಡ್ಬೇಕಂದ್ರೆ ಮತ್ತೆ ಬ್ಯಾಕ್ ಬನ್ನಿ. ಇವಾಗ ನಾನು CC ಪ್ರಿಸೆಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಇದನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇದರ ಇಫೆಕ್ಟ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ನೀವು ಮಾಡಿರೋ ವಿಡಿಯೋನಲ್ಲಿ ಬಂದು ಎರಡು ವಿಡಿಯೋ ಕ್ಲಿಪ್ ನ ಬಿಟ್ಟು ಉಳಿದು ಎಲ್ಲದಕ್ಕೂ ಈ ರೀತಿ ಸಿಂಪ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಇದೆ. ಇದೇ ರೀತಿ ಲಾಸ್ಟ್ ಸಾಂಗ್ ವರೆಗೂ ನೀವು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೋತೀನಿ. ಓಕೆ, ನಾನಿವಾಗ ಈ ರೀತಿ ಲಾಸ್ಟ್ ವರೆಗೂ ನಾನು ಈ ಇಫೆಕ್ಟ್ ನ ಪೇಸ್ಟ್ ಮಾಡ್ಕೊಂಡಿನಿ. ಇವಾಗ ಏನು ಮಾಡ್ಬೇಕಂದ್ರೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ CC ಪ್ರಿಸೆಟ್ ನ ಓಪನ್ ಮಾಡ್ಕೊಳ್ಳಿ. ಈ 3 ರೆಕ್ಟಾಂಗಲ್ ಶೇಪ್ ನ ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ಮಾಡಿರೋ ವಿಡಿಯೋನ ಬಂದು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ಏನು ಮಾಡ್ಬೇಕಂದ್ರೆ ಈ ರೆಕ್ಟಾಂಗಲ್ ಶೇಪ್ ನ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಂಡು ಈ 3 ಡಾಟ್ ಮೇಲೆ ಹೋಗಿ ಇಲ್ಲಿ ಫಿಲ್ ಕಂಪ್ಲೀಷನ್ ಇರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು 3ನ ಈಗ ಮಾಡ್ಕೋತೀನಿ. ಓಕೆ, ನಾನು ಇವಾಗ ಈ ರೀತಿ 3ನ ಫಿಲ್ ಸ್ಕ್ರೀನ್ ಮಾಡ್ಕೊಂಡಿನಿ. ಇವಾಗ ಏನು ಮಾಡ್ಬೇಕಂದ್ರೆ ಈ 3ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟ್ ಸಾಂಗ್ ವರೆಗೂ ಇದೆಲ್ಲ ನೋಡ್ಕೊಳ್ಳಿ. ಈ ರೀತಿ ಕಮ್ಮಿ ಆಗಿಬಿಟ್ರೆ ಈ ರೀತಿ ನಿಮ್ಮ ಲಾಸ್ಟ್ ಸಾಂಗ್ ವರೆಗೂ ತೊಗೊಂಬನ್ನಿ. ಇಷ್ಟಾದ್ಮೇಲೆ ನಮ್ಮ ವಿಡಿಯೋ ಇವಾಗ ರೆಡಿ ಆಗಿಬಿಡುತ್ತೆ. ಇಲ್ಲಿ ನಿಮ್ಮ ಚಾನಲ್ ಲೋಗೋನ ಕೂಡ ನೀವು ಹಾಕ್ಬಹುದು. ಮೇಲ್ಗಡೆ ಏರೋ ಮಾರ್ಕ್ ಇದೆ, ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಎಕ್ಸ್ಪೋರ್ಟ್ ಸೆಟ್ಟಿಂಗ್ ಕೂಡ ಇಟ್ಕೋಬಹುದು. 4K 2K ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ನಿಮ್ಮ ವಿಡಿಯೋನ ಸೇವ್ ಆಗಿಬಿಡುತ್ತೆ.